Hi guys, welcome. Hi guys, welcome back to my channel. ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. 3, 2, 1, go! ಟ್ಯೂಸ್ಡೇ ಆಗಿರೋದ್ರಿಂದ ಇವತ್ತು ನನಗೆ ಹಾಲಿಡೇ ಇದೆ, ರಜಾ ಇದೆ ಇವತ್ತು ಗೈಸ್. ಹಾಗಾಗಿ ಇವತ್ತು ಸ್ವಲ್ಪ ಊಟ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಇದು ಮಾಡ್ತಾಯಿದ್ದೀನಿ. ಗೊತ್ತು, ಬನ್ನಿ ತೋರಿಸ್ತೀನಿ ಏನು ಅಂತ. ಹಾಗೆಯೇ ಇನ್ಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾಯಿದೆ. ರೋಡಿಲ್ಲಾದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಬನ್ನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಮಾಡ್ತೀನಿ, ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆಲ್ರೆಡಿ ತಿಂಡಿ ಎಲ್ಲ ಮುಗ್ದು ಎಲ್ಲ ಕೆಲಸ ಸ್ವಲ್ಪ ಮುಗ್ದಿದೆ, ಇನ್ನೂ ತುಂಬ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಒಗೆದಾಯಿತು, ಎಲ್ಲ ಮೇಲಿದೆ, ತೊಗೊಂಬರೋಣ ಆಮೇಲೆ ಹೋಗಿ. ಈಗ ಇರೋ ಕೆಲಸ ಎಲ್ಲ ಮಾಡಿಕೊಂಡು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಏನೇನು ಮಾಡ್ತೀನಿ ಅನ್ನೋದನ್ನ ಹೇಳಿದೆ ತೋರಿಸ್ಕೊಂಡು ನಿಮ್ಗೆ ಮಾಡ್ತೀನಿ. ಏನು ಅಂತ ಈಗ ತೋರಿಸ್ತೀನಿ ನೋಡಿ. ಹಂಗೆ ಇವತ್ತು ಒಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಚೆ ಹೋಗ್ತಾ ಇದ್ದೆ. ಏನು ತರೋಕ್ಕೆ ಅಂದರೆ ಚಿಕನ್ ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ ಆಚೆ. ನಮ್ಮ ಮನೆ ಹತ್ರನೇ ಇದೆ, ಹಂಗಾಗಿ ನಾನೇ ಹೋಗ್ಬಿಟ್ಟು ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಚಿಕನ್ ತಂದಿದ್ದೀನಿ ಗೈಸ್. ಚಿಕನ್ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ರೆಸಿಪಿ ಏನು ಶೂಟ್ ಮಾಡಲ್ಲ, ಬರೀ ಚಿಕನ್ ನಾನು ಏನು ಮಾಡ್ತೀನಿ ನನ್ನ ಹೇಳ್ತೀನಿ. ಬನ್ನಿ ಮಾಡ್ಕೊಂಡು ಹಂಗೆ ಸ್ವಲ್ಪ ತೋರಿಸ್ಕೊಂಡು ಮಾಡ್ತೀನಿ. ನಾನು ನನ್ನ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ, ಯಾರದನ್ನು ನೋಡ್ತಾನೆ ಹಿಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತು ಹಂಗೆ ಮಾಡ್ತೀನಿ. ಚೆನ್ನಾಗಿದ್ರು ತಿನ್ನಬೇಕು, ಚೆನ್ನಾಗಿಲ್ಲ ಅಂದರೆ ತಿನ್ಬೇಕು. ಚೆನ್ನಾಗೇ ಮಾಡ್ತೀನಿ, ಅಷ್ಟೊಂದು ಚೆನ್ನಾಗಿ ಮಾಡಿದಂಗೆ ಅಂತ ನೋಡೋಣ ಇವತ್ತು ಹೇಗೆ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಒಂದು ಕಡೆ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 1 o'clock ಆಗಿದೆ, ಹೊಟ್ಟೆ ಕೂಡ ಹಸಿತಾ ಇದೆ. ಬೆಳಗ್ಗೆ ತನಕ ತಿನ್ನೋಕ್ಕೆ ಕೊಂಡು ಪಾತ್ರೆನ ತೊಳ್ಕೊತಾ ಇದ್ದೀನಿ. ನಾನು ಅಡುಗೆ ಮಾಡೋದು ಬೇಜಾರಾಗಲ್ಲ, ಪಾತ್ರೆ ತೊಳೆಯೋದೇ ಬೇಜಾರು. ಆದರೆ ತೊಳೆಯೋದನ್ನು ನನಗೆ ಆಗಲ್ಲ, ಅದೇ ಯಾರು ತೊಳಿಲೇಬೇಕು. ಹಂಗೇನೆ ಇದು ಫ್ರೈ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಫ್ರೈ ಆಗ್ತಾ ಇರಲಿ, ನಾನು ವಿಡಿಯೋದಲ್ಲಿ ಮಾತಾಡ್ಬಿಡೋಣ ಅಂತ. ಯಾಕೆಂದರೆ ವಿಡಿಯೋ ಲೆಂತ್ ಆಗಬೇಕು ಅಂದರೆ ಮಾತಾಡಲೇಬೇಕು. ಇದು ಸುಮ್ಮನೆ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಾನು ಮಾಡಿದ್ರೆ ತಪ್ಪೇ ಅದು ಅನಿಸ್ತಾ ಇತ್ತು ನನಗೀಗ. ಯಾಕೆ ಅಂದರೆ ನಾನು ವಿಡಿಯೋ ಮಾಡುವಾಗಲೇ ಮಾತಾಡಲ್ಲ, ಬರೀ ವಿಡಿಯೋ ಮಾಡ್ಕೊತೀನಿ. ಆಚೆ ಎಲ್ಲ ಹೋದಾಗಲೂ ಅಷ್ಟೇ, ಮನೇಲಿದ್ದಾಗಲೂ ಅಷ್ಟೇ. ನಾನು ಮಾತಾಡಿಬಿಟ್ರೆ ಅಲ್ಲ ವಿಡಿಯೋ ಎಡಿಟ್ ಆಗೋಗ್ಬಿಡುತ್ತೆ ಬೇಗ. ಮಾತ್ರ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಅಷ್ಟೇ. ನೋಡೋಣ ಹೇಗೆ ಬರುತ್ತೆ ಅಂತ. ನನ್ನ ವಾಯ್ಸ್ ಏನು ಅಂದರೆ ನಾನು ಮಾತಾಡ್ತಿರೋದು ನಾನು ಫೋನಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಅದು ವಾಯ್ಸು ಇದಕ್ಕೂ ಮ್ಯಾಚೇ ಆಗಲ್ಲ. ಅದಕ್ಕೆ ನಾನು ಮತ್ತೆ ಮಾತಾಡಿ ಹಾಕ್ತೀನಿ ಅಷ್ಟೇ ಗೈಸ್. ಬನ್ನಿ ಈಗ ತಿನ್ನುವಾಗ ಸಿಗ್ತೀನಿ, ಇಲ್ಲ ಅದು ರೆಸಿಪಿ ಎರಡು ಕುಕ್ ಆಗುವಾಗ ಒಂದು ಕ್ಲಿಪ್ ಹಾಕ್ತೀನಿ, ಓಕೆನಾ? ಬನ್ನಿ. ಮುಗೀತು, ಲಾಸ್ಟ್ ಇನ್ನೇನದು ಮುಚ್ಚಿ ನಾನು ದಮ್ ಕಟ್ಟಬೇಕು ಆ ಸೀಸನಲ್ಲಿತ್ತು. ಬಿರಿಯಾನಿ ಇನ್ನು ಫ್ರೈ ಅಂತೂ ಫುಲ್ ಕಂಪ್ಲೀಟ್ ಆಗಿತ್ತು. ಈಗ ತಿನ್ನಬೇಕಷ್ಟೇ, ಘಮ ಘಮ ಅಂತ ಇತ್ತು. ಸ್ಮೆಲ್ಗೆ ಆಗ್ತಾಯಿತ್ತು ತಿಂದಲೇ. ಚೆನ್ನಾಗಿತ್ತು ಅಂತ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಸಪ್ಪೆ ಆಗಿದ್ರೆ ಆಗಿರ್ಬೋದು ಅನ್ನಿಸ್ತು. ಆಮೇಲೆ ನೋಡಿದ್ರೆ ನನಗೆ ಚೆನ್ನಾಗೇ ಇತ್ತು, ಇಷ್ಟ ಆಯಿತು. ಹಾಗೆ ಎರಡನ್ನೂ ಮತ್ತೆ ನಾನು ಪ್ಲೇಟಿಗೆ ನನಗೆ ಸ್ವಲ್ಪ ಹಾಕ್ಕೊಂಡೆ, ನನಗೆ ಬೇಕು ಸ್ವಲ್ಪ ಹಾಕ್ಕೊಂಡು ತಿಂದ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ 2 ರೆಸಿಪೀಸ್ನು. ಆಮೇಲೆ ತಿನ್ನೋಕ್ಕೆ ಅಂತ ಕೂತ್ಕೊಂಡೆ. ನೋಡ್ಬೋದು 2 ಟೇಸ್ಟ್ ಆದರೆ ನಾನು 2 ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಗ್ರೇವಿ ಜೊತೆ. ತುಂಬ ಚೆನ್ನಾಗಿತ್ತು. ನನಗೆ ಮೊದಲೇ ಬಿರಿಯಾನಿ ಅಥವಾ ಚಿಕನ್ ಅಂದ್ರೇ ತುಂಬ ಇಷ್ಟ. ಯಾಕೆ ಅದೊಂದೇ ತಿನ್ನೋದು, ಅದು ಫಿಶ್ ತಿಂತೀನಿ, ಅದಕ್ಕೋಸ್ಕರ ಚಿಕನ್ ಅಂದ್ರೇ ತುಂಬ ಇಷ್ಟ ನನಗೆ. ಹಂಗಾಗಿ ತಿಂದ್ಕೊಂಡು ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ತಿಂದ್ಕೊಂಡು ಬಟ್ಟೆ ಎಲ್ಲ ಎತ್ಕೊಂಬರೋದಕ್ಕೆ ಅಂತ ಟೆರೆಸ್ಗೆ ಹೋದೆ. ಆಮೇಲೆ ಕಾಳೆಲ್ಲ ತಂದಿದ್ದು ಅದನ್ನೆಲ್ಲ ಸುಳಿದು ಇಟ್ಕೊತಾ ಇದ್ದೆ. ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.